ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ 2,000 ರೂಪಾಯಿಗಳನ್ನು ಪಡ್ಕೊಳ್ತಾ ಇದ್ದಾರೋ ಈಗಾಗಲೇ, ಸೊ ಅವರ ಸಲುವಾಗಿ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಅರ್ಜಿಯನ್ನು ಮರುಪರಿಶೀಲನೆ ಅಥವಾ ವೆರಿಫಿಕೇಷನ್ ಮಾಡಲಿಕ್ಕೆ, ಪರಿಷ್ಕರಣೆ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿದೆ. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡ ಸರ್ಕಾರದ ಸಿಬ್ಬಂದಿಗಳು, ಅದು ಆಶಾ ಕಾರ್ಯಕರ್ತೆ ಆಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಯಾರೇ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ಅರ್ಜಿಯನ್ನು ಮರುಪರಿಶೀಲನೆ ಮಾಡುತ್ತಾರೆ. ಸೊ ಹಾಗಾಗಿ ಆ ಬರೋಕ್ಕಿಂತ ಮುಂಚೆ ನೀವು ಹಾಕಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಮತ್ತು ಆಧಾರ್ ಕಾರ್ಡು ಮತ್ತು ನಿಮ್ಮದು ರೇಷನ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡಿ ಇಟ್ಟುಕೊಳ್ಳಿ. ಸೊ ಅವರು ಬಂದಾಗ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸಿ ಮತ್ತು ನಿಮ್ಮ ಫೇಸ್ ಅಥೆಂಟಿಫಿಕೇಷನ್ ಅಥವಾ ಬಯೋಮೆಟ್ರಿಕ್ ಮುಖಾಂತರ ಈ ಅರ್ಜಿಯನ್ನು ಪರಿಶೀಲನೆ ಮಾಡುತ್ತಾರೆ. ಸೊ ಹಾಗಾಗಿ ಅದು ಆದ ನಂತರ ಮತ್ತೆ ನಿಮ್ಮ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮುಂದುವರುತ್ತೆ. ಓಕೆ, ಧನ್ಯವಾದಗಳು.